SSLC ಮಾರ್ಕ್ಸ್ ಕಾರ್ಡ್ ಅದೆಲ್ಲ ಇವಾಗ ರೇಷನ್ ತಗೊಂಡಾಯ್ತು. ರೇಷನ್ ತಗೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ಮರಿ ನೋಡ್ಕೊಂಬರೋಣ. ಹಂಗೆ 2 ಸಲ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಅಲ್ಲಿಗೆ ಹೋದ್ಮೇಲೆ ಯಾವುದು ತಗೊಳ್ಳೋದು ನೋಡಬೇಕು. ಗೊತ್ತಿಲ್ಲ, ಮುಂದೆ ಬಂದ್ಬಿಟ್ಟಿರುತ್ತೆ. ಮತ್ತೆ ವಾಪಸ್ಸು ಬೈಪಾಸ್ ಹತ್ರ ಹೋಗ್ತಾ ಇದ್ವಿ, ಅಲ್ಲಿ ಸಿಗ್ತಾರಂತೆ. ಅದು ಕೊಂಕನಹಳ್ಳಿ ಹಳ್ಳ ಅಂತ ಊರ ಹೆಸರು, ಅಲ್ಲಿ ಬಂದಿರೋದು. ಮತ್ತೆ ರಿಟರ್ನ್ ಬಂದಿದ್ದೀವಿ, ಕಾಯ್ತಾ ಇದ್ದೀವಿ. ನೋಡಿ ಇನ್ನು ಮುಂದೆ ಅಂತೆ ಒಂದರಲ್ಲೂ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಹಿಂದೆ ಹೋಗ್ತಾ ಇದ್ದೀವಿ, ಅವ್ರ ಹಿಂದೆ. ಬನ್ನಿ ಅಂತ ಗೊತ್ತಿಲ್ಲ, ಅದು ರೋಡು ರೋಡೇ ಇಲ್ಲ. ಹೋಗ್ತಾ ಇದ್ದೀವಿ. ಭಯ ಆಗ್ತಿದೆ ನನಗೂ. ಫೋನಮ್ಮ ಬಾ ಬರ ಬರ ಇಲ್ಲಿ ಬರ ಬಾ, ವಾಸನ್ ಹೋಗೋಣ ಬಾ ಬಾ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ದೀಪಿ ಹಣ್ಣು ಕಿತ್ಕೊಂಡ್ವಿ, ಚೆನ್ನಾಗಿದೆ. ಹೊಲ್ದ ಹತ್ರ ಬಂದಿದ್ವಿ. ನೋಡಿ ಹಸುಗಳೆಲ್ಲ ಇದೆ ಇಲ್ಲಿ. ಇದೊಂದು ಹಳ್ಳಿ. ಹಳ್ಳಿ ವಾತಾವರಣಕ್ಕೆ ನಾನು ನೋಡೇ ಇಲ್ಲ ಎಲ್ಲೂ. ಇವಾಗ ಚೆನ್ನಾಗಿದೆ. ನಮ್ಮನ್ನೇ ನೋಡ್ತೈತೆ. ಏನೋ ಓನಮ್ಮ ಎದ್ರಿಕೊಂಡು ಓಡ್ ಬಂದೆ. ನಾನು ಮಾತಾಡ್ಸಿದ ತಕ್ಷಣ ಮೇಕತ್ತು ಬಂತು. ಅದು ಬಂದ ತಕ್ಷಣ ಎದ್ರಿಕೊಂಡು ಓಡ್ ಬಂದೆ. ನೋಡ್ತಾ ಇತ್ತು, ಯಾಕೆ ಓಡಾಯ್ತಾರಲ್ಲ ಮಾತಾಡಿಸ್ಬಿಟ್ಟು ಅಂತ. ವಿಡಿಯೋ ಪ್ಲೇನೇ ಕೊಟ್ಟಿಲ್ಲ. ಕೊಟ್ಟಿದ್ದೀನಿ. ಪಕ್ಷಿಗಳೇನೋ ಏನೋ ಹುಳಗಳು ಏನೋ ಇರ್ಬೋದು. ಕೇಳಿಸ್ಕೊಳ್ಳಿ ಹೆಂಗೆ ಸೈಲೆಂಟಾಗಿ. ಏನು ಅಂತ ಗೊತ್ತಿಲ್ಲ ಸೌಂಡು. ಅದು ಕಾಯ್ತಿದ್ದಾರೆ ನೋಡಿ, ಅವ್ರು ಕರೀತಿದ್ದಾರೆ ಓನರ್ನ. ಎಷ್ಟು ತಂಪಾಗಿದೆ. ಬರ್ಬೇಕಾ? ಹಾಂ ಬಂದು ನಾನು ಭಯನೇ ಪಟ್ಟೆ. ಸೌಂಡ್ ಆಯಿತು ನೀರಿಂದು. ಬರ್ಬೇಕಾದ್ರೆ ಆ ಬೇರೆ ನೋಡ್ಕೊಬಂದಿದ್ವಾ, ಭಯನೇ ಆಗೋಯ್ತು. ಸೌಂಡ್ ಆಯ್ತಲ್ವಾ ಇಲ್ಲಿ. ಅಲ್ಲಿ ಬರ್ಬೇಕಾದ್ರೆ ಆ ಬೇರೆ ನೋಡಿದ್ವಾ, ಇದು ಜೆಟ್ಟು ಸೌಂಡ್ ಆಯ್ತಲ್ಲ, ಭಯ ಆಯಿತು. ಇನ್ನು ಯಾವ್ದು ಬೇಕು ನಿಮಗೆ? ನಮಗೆ ಗೊತ್ತಾಗಲ್ಲ. ಎತ್ತೀಯ 25 ಇಲ್ಲ ಅನ್ಸ್ತೈತಲ್ಲ. ಬಾಯ್. ಹೋದ್ವಿ, ಒಂದು ಲೋಟ ಕಾಫಿನೂ ಕುಡಿದಲೆ. ಇವಾಗ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಒಂಚೂರು ಟೀ ಮಾಡ್ಕೊಂಡು ಒಂದು ಪೀಸ್ ಬ್ರೆಡ್ ತಿಂದ್ಬಿಟ್ಟು ಹೋಗೋಣ ಅಂತ ಹೊರಟಿದ್ವಿ. ಇನ್ನು ತಿಂಡಿ ತಿಂದಿಲ್ಲ. ಇವಾಗ ಶ್ಯಾಮನ್ನ ತೋರ್ಸೋಕ್ಕೆ ಹೋಗಬೇಕು. ಖರ್ಜೂರಕ್ಕೆ ಮೆಂತ್ಯ ಕಾಳು ನೆನೆಸಿ ಹಾಕಿದ್ದೀನಿ. ತಿಂದ್ಕೊಂಡು ಸ್ವಲ್ಪ ಟೀ ಕುಡ್ಕೊಂಡು ಹೋಗಬೇಕು. ಇಷ್ಟು ಬೆಳಗ್ಗೆ ನೀವು ತುಂಬಾ ಕೆಲಸಗಳು ಮುಗಿಸ್ಕೊಂಡು ಹೋಗೋಣ ಅಂತ. ಬಾಚಿನು ರಿಯಲಿಸ್ಟಿಕ್ ಆಗಿರ್ಬೇಕು. ನಿಲ್ಲಿಸಿ ವಿಡಿಯೋ ಮಾಡ್ದಂಗೆ ಆಗುತ್ತೆ. ಒಳಗಡೆ
ಅದೇ 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 ಮೇಲೆ ಇದು ಒಳಗೆ. ಇದು ಹಿಂಗೆ ಒಳಗಡೆ ಇದು ಮೇಲೆ ಇದೆಲ್ಲ ದೊಡ್ಡದು ಈ ಟೈಪ್ ಬರುತ್ತೆ. ಚೆನ್ನಾಗಿ 10 ಗಂಟೆ 5 ನಿಮಿಷ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಹೋಗಿ ಅಡ್ಗ ಮಾಡ್ಕೊಂಡು ಊಟ ಮಾಡಿ ಮಲಕ್ಕಳ ಹೊತ್ತಿಗೆ ತುಂಬ ಟೈಮ್ ಆಗೋಗಿರುತ್ತೆ. ಮಾಮೂಲಿ ಮಲಗೋದು 12 ಗಂಟೆ 1 ಗಂಟೆ ಆಗುತ್ತೆ. ಇಷ್ಟು ಟೈಮ್ ಆಗಿದೆ. ಪಾರ್ಲರಿಗೆ ಬಂದು ಕೆಲಸ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಹೊರಗಡೆ ಎಲ್ಲ ಕೆಲಸ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಒಂದ್ಸಲ ಭಯ ಆಗುತ್ತೆ, ನಾಯಿಗಳೆಲ್ಲ ಇರ್ತವೆ. ಎಷ್ಟು ಟೈಮ್ ಆಗಿದೆ, 5 ನಿಮಿಷ ಇದೆ 12 ಗಂಟೆಗೆ. ನಂದಿನ್ನೂ ಕೆಲಸಗಳು ಮುಗ್ದಿಲ್ಲ. ಒಂಚೂರು ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಇಲ್ಲಿ ಬಂದ ತಕ್ಷಣ ಟೊಮೊಟೊ ಪಲಾವ್ ಮಾಡಿದೆ. ಟೊಮೊಟೊ ಪಲಾವ್ ಮಾಡಿ ಇವಾಗ ತಿಂದು ಪಾತ್ರೆ ಬೆಳಗೋಣ ಅಂತ ಬದಲು ಪಾತ್ರೆ ಬೆಳಗ್ಗೆ ಇನ್ನೂ ಕೆಲ್ಸ್ಕೊಂಡಿದ್ದಾರೆ. ಹೊರಗಡೆ ಹೋಗೋ ಅಂಥ ಹೆಣ್ಮಕ್ಳುಗಳಿಗೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ನೋಡಿ. ಯಾರು ಮಾಡ್ಕೊಳ್ಳಲ್ಲ ಅಂದರೆ ಮಾಡ್ಕೊಡೋರಿಲ್ಲ ಅಂದಾಗ ನಾವು ಮಾಡಬೇಕು ಅಂದರೆ ಇಷ್ಟೊತ್ತರಾಗಿ ಕೆಲಸ ಮಾಡ್ಕೊಂಡು ಮಲಗಬೇಕು ಅಂದರೆ 12 ಗಂಟೆ 1 ಗಂಟೆ ಆಗುತ್ತೆ ಟೈಮ್. ಓಕೆ, ಗುಡ್ ನೈಟ್. ಇನ್ನೂ ಹೆಂಗೆ ಕೂತಿದ್ದಾರೆ ನೋಡಿ. ಎಷ್ಟೊತ್ತಾಗೈತೆ ಟೈಮು ಗೊತ್ತಾ? ಕರೆಕ್ಟಾಗಿ 12 ಗಂಟೆ. ಇನ್ನೂ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಅಣ್ಣ ಹೆಂಗಿದ್ದಾರೆ ನೋಡಿರಿ. ಮನೆ ಮಸಾಲ ಟಿ ವಿ ಹಾಕೊಂಡು ಕೂತಾರೆ. ಯಾವಾಗ ಮಲಗೋದು, ಯಾವಾಗ ಎದ್ದೇಳೋದು. ಆದರೆ ಕರೆಕ್ಟಾಗಿ ಎದ್ಬಿಡ್ತಾರೆ ಬೆಳಗ್ಗೆಗೆ. ನನಗೆ ಹಿಂಸೆ ಕೊಡ್ಕೊಂಡು ಊಟ ತಿಂಡಿ ರೆಡಿ ಮಾಡಿಕೊಡು ಅಂತ. ಕರ್ಪೂರ ಹಾಕಿಬಿಟ್ಟಿದ್ದೀನಿ. ಸಾಂಬಾರು ಮಾಡಬೇಕು. ಮತ್ತು ಅವರೆಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಅವರೆಬೇಳೆ ಸಾಂಬಾರು ಮಾಡ್ತಾರೆ. ಒಳಗಿರ್ತಾರೆ ಆಚೆ ನಿಂತು ಊಟ ನೋಡಿ. ನನ್ನ ಹತ್ರ ಬಂದಿದ್ದಾನೆ ಮಾತಾಡ್ಸ್ಕೊಂಡು. ಇವತ್ತೇನು ಚೆನ್ನಾಗಿಲ್ಲ ಅಂತೀವಿ ಅಂತ. ಇವತ್ತೇ ಎಲ್ಲ ಯಾವಾಗ ಊಟ ಮಾಡ್ತಾ ಇದ್ವಿ. 70,000 ರೂಪಾಯಿ ಡೈನಿಂಗ್ ಟೇಬಲ್ಲು ಸಾಮಾನು ಇಡಕ್ಕೆ ಇಟ್ಟು 70,000 ರೂಪಾಯಿ ಡೈನಿಂಗ್ ಟೇಬಲ್ಲು ಚಿಕ್ಕ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಹಂಗೆ ಚಂದ ಅಲ್ವಾ? ಹತ್ರ ಕೂತ್ಕೊಂಡು ಊಟ ಮಾಡ್ತೀವಿ. ಟೇಬಲಲ್ಲಾದರೆ ಅಲ್ಲೋಗಿ ಇಲ್ಲೋಗಿ ಊಟ ಮಾಡ್ತೀವಿ. ಎಲ್ಲ ನೀಟಾಗಿ ಆರಾಮಾಗಿ ಟಿ ವಿ ನೋಡ್ಕೊಂಡು ನೋಡಿ ಹಂಗಿದ್ರೆ ಟಿ ವಿ ನೋಡ್ಕೊಂಡು ಚೆನ್ನಾಗಿರುತ್ತೆ. ಈಗ ಊಟ ಮಾಡಿ ಮಲಗೋ ಹೊತ್ತಿಗೆ ನಮಗೆ ಎಷ್ಟೊತ್ತಾಗುತ್ತೆ ಗೊತ್ತಾ? 12 ಗಂಟೆ. ಡೈಲಿ 12 ಗಂಟೆನೇ ಆಗೋದು ನಮಗೆ. ಓಕೆ, ಬಾಯ್, ಗುಡ್ ನೈಟ್. ಆಲ್ರೆಡಿ ಬೇಗ ಎದ್ದೋಗಿದ್ದೆ. ಕ್ಯಾರೆಟ್ ಹಾಕಿದ್ದು ಮತ್ತು ಎಷ್ಟೇ ಮತ್ತು ಇವಾಗ ಬಂದೆ. ಮನೆಗೆ ಬಂದು ಇವಾಗ ತಿಂಡಿ ಏನು ಮಾಡಿರ್ತಿಲ್ಲ. ಇವಾಗ ಒಂಚೂರು ಅಕ್ಕಿ ಮ್ಯಾಗಿ ಮಾಡ್ತಾಯಿದ್ದೀನಿ ಅಂತ ಮ್ಯಾಗಿ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಹೋಗ್ಬೇಕು ಶಾಪಿಗೆ. ಈಗ ಕೆಲಸ ಎಲ್ಲ ಹಂಗೆ ಇದೆ, ಕ್ಲೀನ್ ಮಾಡ್ಕೋಬೇಕು. ಮ್ಯಾಗಿ ತಂದಿದ್ದು ಒಳ್ಳೇದಾಯಿತು. ಮಕ್ಕಳಿಗೆ ಅಂತಲ್ಲ, ನಮಗೂ ಎಮರ್ಜೆನ್ಸಿ ಇದ್ದಾಗ ಮಾಡ್ಕೊಂಡು ತಿನ್ಬೋದು. ನಾನು ಮಗನಿಗೂ ಮ್ಯಾಗಿ ಕೊಟ್ಟಿದ್ದೀನಿ. ಪಾಪ ತಿಂತೈತೆ, ಏನು ಮಾಡೋದು. ನಾನು ಕೂಡ ಅದನ್ನೇ ತಿಂತಿದ್ದೀನಿ ಸಾಕು ಸದ್ಯಕ್ಕೆ. ಮ್ಯಾಗಿ ತಂದಿದ್ದು ಇವತ್ತು ಯೂಸ್ ಆಯಿತು.
ಮಕ್ಕಳ ಬಗ್ಗೆ ಮಾತ್ರ ಮಾಡ್ಕೊತೀನಿ, ಅದೆಲ್ಲ ಎಮರ್ಜೆನ್ಸಿಗೆ ನಾವು ಮಾಡ್ಕೊಂಡು ತಿನ್ಬೋದು. ಇದು ವೀಕೆಂಡ್ ಇವತ್ತು ಬೆಳಗ್ಗೆನೇ ಎದ್ದು ಪಾರ್ಲರಿಗೆ ಹೋಗಿದ್ದೆ, ಬ್ಯೂಟಿ ಪಾರ್ಲರ್ಗೆ. ಕಸ್ಟಮರ್ಗೆ ಸ್ವಲ್ಪ ಹೇರ್ ಸ್ಟೈಲು, ಸ್ಯಾರಿ ಟ್ರಾಪಿಂಗ್ ಎಲ್ಲ ಇತ್ತು. ಮುಗಿಸ್ಕೊಂಡು ಇವಾಗ ಬರೋ ಅಷ್ಟೊತ್ತಿಗೆ 10 ಗಂಟೆ ಆಯಿತು. ನಮ್ಮ ಮನೇಲಾಗಲೇ ಹಂಗೆ ಡ್ಯೂಟಿಗೆ ಹೋಗಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾನು ಒಂಚೂರು ತಿನ್ಕೊಂಡು ಇವಾಗ ಅಲ್ಲೇ ಮತ್ತೆ ಕಸ್ಟಮರ್ ಫೋನ್ ಮಾಡಿದ್ರು, ಬೇಗ ಹೋಗಬೇಕು ಅಂದರೆ ಒಂಚೂರು ತಿನ್ಕೊಬಿಟ್ಟು ಹೋಗ್ಬೇಕು. ನನಗೆ ಹೊಟ್ಟೆ ತುಂಬ ಇಲ್ಲ. ಕ್ಲೀನ್ ಮಾಡ್ತಾ ಇದ್ದೆ. ಇವತ್ತು ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡಿದೆ, ಮೊಸರನ್ನ ಮಾಡ್ಕೊಂಡು ಊಟ ಮಾಡಬೇಕು. ಇವಾಗ ಹಾಕ್ಕೊಂಡಿದ್ದೀವಿ ತೊಟ್ಟಿಗೆ. ಚೆನ್ನಾಯ್ತಾ ನೋಡು. ಚೆನ್ನಾಗಿಲ್ಲ ಅಂದರೆ ವಾಪಸ್ ಮಾಡ್ತೀರಾ, ಮತ್ತೆ ಮಾಡ್ತೀರಾ? ಮತ್ತೆ ಮಾಡೋಣ ಅಂತ. ಚೆನ್ನಾಗಿತ್ತಾ? ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ದಾ? ಬರೀ ಏನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾರ ಯಾರು? ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ನಲ್ಲ, ಅದಕ್ಕೆ ಎಮರ್ಜೆನ್ಸಿಗೆ ಮಾಡಿದ್ದು. ಇವಾಗ ಮೊಸರನ್ನ ಕಲಿಸ್ಬಿಟ್ಟು ಆಯಿತಾ, ಮೊಟ್ಟೆ ಬೇಯಿಸಿ ಬೆಳಿಗ್ಗೆ ಬೇಯಿಸಿದ್ನಲ್ಲ, ಒಟ್ಟಿಗೆ ಚಿತ್ರಾನ್ನ ಮಾಡಿದೆ, ಮಾವಿನಕಾಯಿ ಚಿತ್ರಾನ್ನ. ಕ್ವಾಚಿನು ಚೆನ್ನಾಯ್ತಾ? ಕ್ವಾಚಿನಿ ಸರಿ ಗಿಡಿ ಇಲ್ಲ. ತಿನ್ಕಂತೀಯಾ? ಸರಿ ಆಯ್ತು. ಮೊಟ್ಟೆ ಬೇಯಿಸೋದು ಇಷ್ಟೇ ನಂದು ಇವತ್ತಿಂದು. ಸ್ವಲ್ಪ ರೈಸು, ಒಂದು ಮೊಟ್ಟೆ, ಸಾಂಬಾರು. ಅಲ್ಲೇ 11:30 ಆಗೋಗೈತೆ ಟೈಮು. ಮಲ್ಗೋತಿಗೆ ಮತ್ತೆ 12 ಗಂಟೆ ಸೇಮ್. ಓಕೆ, ಗುಡ್ ನೈಟ್. ಹೆಚ್ಚಿನ ಬಾ 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 ಬಾ. ಸ್ಟವ್ ಎಲ್ಲ ತೊಳ್ಕೊಂಡು ಹೋಗಿ ತಿಂಡಿ ಮಾಡಿ ಕೆಲಸಗಳಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಪ್ಪಡೆ ಎಲ್ಲ ತೊಳ್ಕೊಂಡು ತಿಂಡಿ ಮಾಡಿ ನಾವು ಹೊರಡಬೇಕು. ಮತ್ತು ನೀರು ಕುಡಿದು ಬಿಸಿನೀರು. ಜಾಮೂನ್ಕಾಯಿ ಕೇಳ್ಕೊಂಡು ತಂದು ಮಾಡೋಕ್ಕೆ ಟೈಮ್ ಇಲ್ಲದೆ ಹಿಂಗೆ ಬಿದ್ದೈತೆ. ನೆನ್ನೆ ಮಾಡೋಣ ಅಂತ ತೆಗೆದೆ, ಬಟ್ ಆಗಲಿಲ್ಲ. ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಆದರೂ ಟೈಮ್ ಸಿಕ್ಕಿದ್ರೆ ಮಾಡಬೇಕು. ಬೆಳಗ್ಗೆ ಸಾಂಬಾರು ಮಾಡಬೇಕು. ಬೇಳೆ ಬೇಯಕ್ಕೆ ಮಾತ್ರ ಬೇಳೆ ಸ್ವಲ್ಪ ಇತ್ತು. ಸಾಂಬಾರು ಆಯಿತು, ವಿಷಲ್ ಬಂತು. ರೊಟ್ಟಿ ನೋಡಿ ಹೆಂಗಾಗೋಯ್ತು. ಬೇಗ ಆಗಲಿ ಅಂತ ಕಾಯಿಲೆ ಹಾಕಿದೆ, ಅದು ಸ್ವಲ್ಪ ಇಟ್ಕೊಂತು. ಕಾಯ್ತಿದ್ದಾರೆ
ಬಿಸಿ ಬಿಸಿ ಎಮರ್ಜೆನ್ಸಿ ಇದ್ದಾಗ ಆಗಿದೆ ಅದಕ್ಕೆ ಇಟ್ಕೊಳ್ಳಿ. ಚಟ್ನಿ ಪುಡಿ ಚಟ್ನಿ ಪುಡಿ ಆಯಿತಾ. ಯಾವ ಚಟ್ನಿ ಪುಡಿ ಅಂತ ಹುಳ್ಳಿಕಾಳು ಚಟ್ನಿ ಪುಡಿ, ಅದಕ್ಕೆ ಮೊಸರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹಾಕಬೇಕು. ಹೋಗಿದ್ದೀನಿ. ಓಕೆ, ಅದರಲ್ಲಿ ರೆಡಿ ಆದರು ಅವರು. ನಾನಿವಾಗ ಅವ್ರಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಡ್ಬೇಕು. ಸಾಂಬಾರೆಲ್ಲ ಕರಿಬಾರ್ದು ಅಂತ ಈ ಕವರ್ಗೆ ಹಾಕ್ಬಿಟ್ಟು ಕಟ್ಬಿಡ್ತೀನಿ. ಮತ್ತು ಬ್ಯಾಗ್ ಒಳಗಡೆ ಇಟ್ಟಿದ್ದರೆ ಸ್ವಲ್ಪ ಕರ್ವಾಗ ಸಾಂಬಾರು. ಅದಕ್ಕೆ ಊಟ ರೆಡಿ. ನೀರೆಲ್ಲ ಬಿಸಿನೀರೆಲ್ಲ ಹಾಕಿಟ್ಟಿದ್ದಾರೆ, ಅವರೇನೇ ರೆಡಿ ಮಾಡಿದ್ರು. ನೀರೆಲ್ಲ ಬಿಸಿನೀರು, 2 ಬಾಟಲಿ ಬಿಸಿನೀರು ತಿಂಡಿ ತಿಂತಿದ್ದಾರೆ. ಕಳಿಸ್ಬಿಟ್ಟು ನಾನು ಮಿಕ್ಕಿದ ಕೆಲಸ ಮಾಡಿಕೊಂಡು ನಾನು ರೆಡಿ ಆಗಬೇಕು. ಏನು ಏನು ಬೇಕು? ಏನು ಬೇಕು? ಒಂದು ನಿಮಿಷ ಏನು ಬೇಕು? ಚೆನ್ನಾಗಿದೆಯಲ್ಲ? ಮೆಂತ್ಯ ಜೊತೆ ಇದನ್ನು ತಿಂದರೆ ಸರಿ ಬರೋಲ್ಲ, ಮತ್ತು ಎನರ್ಜಿ ಮೆಂತಿ ಒಳ್ಳೆಯದು. ಗ್ರೈಂಡ್ ಬೇಯಿಸ್ತೀವಿ, ಮೆಂತ್ಯನ ನೆನೆಸಿ ಬೆಳಿಗ್ಗೆ ತಿನ್ನಬೇಕು. ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ, ತಿಂಡಿ ಆದರೆ ತಿಂತೀವಿ. ಓಕೆ, ಆಯ್ತಾ ನಿಮ್ಮದು ಎಲ್ಲ ತಿಂಡಿನೂ ಆಯಿತಾ? ಚಲೋ ಚಲೋ ಒಳ್ಳೆ ಜಲ್ದಿ ಏನು ಬೇಕು ನೋಡಿ ಹೆಂಗೆ ಕೇಳ್ತಾವ್ರೆ, ದುಡ್ಡು ಬೇಕಂತೆ. ಇಲ್ಲಿ ನಾವು ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟು ಎಲ್ಲ ಮತ್ತೆ ಬೆಳಗ್ಗೆ ಏನು ಕ್ಲೀನ್ ಮಾಡಿದೆ ಸ್ಟವ್ನ, ಮತ್ತೆ ಆಲ್ರೆಡಿ ಈಗ ತಿಂಡಿ ಮಾಡಿ ನೋಡಿ ಎಲ್ಲ ಗಲೀಜಾಗಿ ಹೋಗೈತೆ. ಈಗೆಲ್ಲ ಮತ್ತೆ ಕ್ಲೀನ್ ಮಾಡಬೇಕು. ಇವಾಗ ದುಡ್ಡು ಬೇಕಂತೆ ಆಟೋಗೆ. ವಾಟ್ರು ಇಲ್ಲ, ಅಷ್ಟೇ ಇರೋದು. ಸಾಕಾ? ದುಡ್ಡು ಕೆಲಸಕ್ಕಾದರೆ ನಾವು ಮಾಡಿಕೊಡ್ಬೇಕು. ನಮಗೆ ಮಾತ್ರ ಏನು ಕೆಲಸ ಮಾಡಲ್ಲ, ಆದರೆ ಅದ್ರಲ್ಲಿ ಜೋರು ಬೇರೆ ಇರೋದು. ಆಯಿತಾ? ಆಗಿಲ್ವಾ ಅಂತ ಹೆಂಗೆ ಓಡಾಡ್ತಾರೆ. ಮಂಡಿ ಅಲ್ವಾ, ಸಾಂಬಾರು ಮಾಡಬೇಕಿತ್ತು, ಬಟ್ ಆಗಲಿಲ್ಲ. ಅದಕ್ಕೋಸ್ಕರ ಸಾಂಬಾರು ಮಾಡಿಟ್ಟು ಸಾಂಬಾರೆಲ್ಲ ಮಾಡ್ತಾ ಕೂತ್ಕೊಂಡ ಲೇಟ್ ಆಯಿತು. ಹಾಗಾಗಿ ಚಟ್ನಿ ಪುಡಿ, ಹುಳಿಕಾಳು ಚಟ್ನಿ ಪುಡಿ ಇತ್ತು, ಅದಕ್ಕೆ ಮೊಸರು ಮತ್ತು ಬೆಳ್ಳುಳ್ಳಿ ಚಟ್ನಿನ, ಅದು ಬೆಳ್ಳುಳ್ಳಿ ಉಪ್ಪಿನಕಾಯಿ ಅದು ಚಟ್ನಿ ಅಂತೀನಿ, ಉಪ್ಪಿನಕಾಯಿನ ಹಾಕ್ಕೊಂಡು ತಿಂತಾಯಿದ್ದೀನಿ. ಇವತ್ತಿನ ತಿಂಡಿ ಇಷ್ಟೇ, ಇಲ್ಲ. ಚೆನ್ನಾಗಿದೆ. ಡಿಮಾರ್ಟಲ್ಲಿ ತಗೊಂಬಂದಿದ್ದೆ, ಸ್ಮಾರ್ಟಲ್ಲೂ ಸಿಗುತ್ತೆ, ಡಿಮಾರ್ಟಲ್ಲಿ ತಗೊಂಬಂದಿದ್ದೆ ಈ ಸಲ. ಇಷ್ಟ ಆಯಿತು, ಚೆನ್ನಾಗಿದೆ. ಪೂಜೆ ಸಾಮಾನೆಲ್ಲ ತೆಗಿಬೇಕು. ತೆಗೆದು ಇವತ್ತು ಕ್ಲೀನ್ ಮಾಡಿ ವಾರ ಮಾಡಬೇಕು. ಇವತ್ತು ಸೋಮವಾರ. ತೆಂಗಿನಕಾಯಿ ಬೆಳಗ್ಗೆನೇ ತೆಗ್ದಿದ್ದೆ, ಇದೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ನಾನು ಇವತ್ತೆಲ್ಲ ಪೂಜೆ ಎಲ್ಲ ಮುಗೀತಿವಾಗ. ಪೂಜೆ ಎಲ್ಲ ಮುಗೀತು. ನಾನೊಂದು ರಿಂಗ್ ತಂದಿದ್ದೆ, ಡೈಮಂಡ್ ರಿಂಗು. ಅದು ಯಾವಾಗಲೂ ಏನೇ ತಂದರೂ ನಾನು ದೇವ್ರ ಮುಂದೆ ಇಟ್ಟು ರಾಘವೇಂದ್ರ ಸ್ವಾಮಿ ಅಕ್ಷತೆ ಕಾಳು ಹಾಕಿ ಪೂಜೆ ಮಾಡ್ತೀನಿ. ಇವಾಗ ಊಟ ಮಾಡಬೇಕು. ಇವಾಗ ಶಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ, ಹೊರಟೋಗೋಣ ಅಂತ. ಮುಗೀತು ಕೆಲಸ ಇವತ್ತಿಂದು. ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗೋದೆ. ಓಕೆ,
ಚೆನ್ನಾಗಿ ಕುದ್ಮೇಲೆ ಮೊಟ್ಟೆ ಹಾಕ್ತೀನಿ. ನಮಗೂ ಗೊತ್ತು ಮಾಡೋದು, ಬಟ್ ಬೆಳಿಗ್ಗೆ ಹೊತ್ತೇ ನಾವು ಸಾಂಬಾರು ಮಾಡ್ತೀವಲ್ಲ, ಸಾಂಬಾರು ಕುದ್ಮೇಲೆ ಮೊಟ್ಟೆ ಹಾಕಿ ಇನ್ನೊಂದು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಪೂಜೆ ಮಾಡ್ತಾಯಿದ್ದೀರಾ? ಹೌದಾ, ಮಾಡಿ ಆಯಿತು. ನೋಡಿ ಕಾಫಿ ತಂದಿದ್ದೀನಿ, ಬನ್ನಿ ಕುಡಿಯೋಣ. ಹಲೋ ಡಾರ್ಲಿಂಗ್, ಪೂಜೆ ಮಾಡಕ್ಕೆ ಹೋಗ್ತಿದ್ದಾರೆ, ಸರಿ ಮಾಡ್ಕೊಂಡು ಬರಲಿ. ಕತ್ತಲಲ್ಲಿ ಬೆಳಕು ಕಂಡೇನು, ಬೆಂಕಿಯಲ್ಲೂ ತಂಪು ಕಂಡೇನು. ಆಲ್ರೆಡಿ ಇವತ್ತು ನಮ್ಮ ಬಾಸೆ ಪೂಜೆ ಮಾಡ್ತಿದ್ದಾರೆ. ಬೆಳಗ್ಗೆ ಪೂಜೆ ಆಗ್ಬಿಡುತ್ತೆ ಇವ್ರು ಮನ್ಸು ಮಾಡಿದರೆ. ನಾವು ಮನ್ಸು ಮಾಡೋಕ್ಕೆ ಹೋದರೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಗಿಬಿಡುತ್ತೆ ಕೆಲಸ ಮುಗಿಸಿ ಮಾಡೋಕ್ಕೆ ಹೋದರೆ. ದೇವರು ಬಂದ್ರು ನೋಡಿ ದೇವ್ರ ಮನೆ ಹತ್ರ. ಆಯ್ತಾ? ಮುಗಿತಾ? ಸಮಾಧಾನ ಆಯ್ತಾ? ಓಕೆ ಆಯ್ತು. ಹೊರಟ್ರು. ಇನ್ನ ರೆಡಿ ಆಯ್ತಾ ಅಂತ ನನ್ನ ಹಿಂಸೆ ಕೊಡೋದು. ತಂದ್ರು ಬ್ಯಾಗ, ಓಡ್ತವ್ರು ನೋಡಿ ಇಲ್ಲಿ ಬ್ಯಾಗ್ ಹಿಡ್ಕೊಂಡು. ಈಗ ಟೈಮ್ ಆಯ್ತು, ರೆಡಿ ಮಾಡಿ ಕೊಡ್ಬೇಕೀಗ ಅವ್ರಿಗೆ. ಆಯ್ತಪ್ಪ, ರೆಡಿ ಮಾಡ್ಕೊಡ್ತೀನಿ ಆಯ್ತಾ. ಇವ್ರಿಗೆ ಜಾಸ್ತಿ ಬಾಕ್ಸ್ ತುಂಬಾನೇ ನಾನು ಮಾಡಿದ ಸಾಂಬಾರೆಲ್ಲ ಇವ್ರಿಗೆ ಆಗೋಗುತ್ತೆ. ಕೊಡಬೇಕು. ಇವತ್ತು ಊಟ ರೆಡಿ ಆಯಿತು, ಸಾಕಾಯಿತು. ಇವರು ತಿಂಡಿ ತಿಂದು ಹೊರಡಬೇಕು. ನೀರು ಇನ್ನೊಂದು ಬಾಟ್ಲಿ ನೀರು ತುಂಬ್ಕೊತಿದ್ದಾರೆ. ಬಾಟ್ಲಿ ನೀರು ತುಂಬ್ಕೊತಿದ್ದಾರೆ. ನಾನು ಊಟ ರೆಡಿ ಮಾಡಿದೆ. ಆಯ್ತಾ? ಇಟ್ಕೊಂಡ್ರ? ಓಕೆ. ಆಡ್ಕೊಳ್ಳೋದು ನೋಡಿ ಹೆಂಗ ಆಡ್ಕೊಂತೀರಾ. ತಿಂಡಿ ತಿನ್ನಲ್ವಾ? ಅದನ್ನ ಇಟ್ಬಿಟ್ಟು ಬನ್ನಿ, ತಿಂಡಿ ತಿಂದ್ಬಿಟ್ಟು ಹೊರಡಿರಂತೆ. ಬಟ್ಟೆ ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊತಾವ್ರೆ. ನಾಳೆ ಗ್ರ್ಯಾಜುಯೇಷನ್ ಡೇಗೆ ಹೋಗೋಕ್ಕೆ ನಾನು ಸ್ಲಿಪ್ಪರು ಶೂ ಎಲ್ಲ ತೊಳೆದಾಕಿದ್ದೀನಿ. ಗೊತ್ತಾಗಲಿಲ್ಲ ಬೆಳಗ್ಗೆ. ನನ್ನ ಮಗಳ ಶೂ ತೊಳೆದಿದ್ದೆ, ನಾನು ಸ್ಲಿಪ್ಪರ್ ತೊಳ್ಕೊಂಡು ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ. ಸಾಂಬಾರು, ಮೊಟ್ಟೆ ಸಾಂಬಾರೇ ಇತ್ತು, ಊಟ ಮಾಡ್ಕೊಳ್ಳೋಣ. ಆಯ್ತಾ ಸಾಕ್ಸು? ಮಗನಿಗೋಸ್ಕರ ಸಾಕ್ಸ್ ಎತ್ತಿಡ್ತಾವ್ರೆ. ಮಗನಿಗೋಸ್ಕರ ಸಾಕ್ಸ್ ಎತ್ತಿಡ್ತಾವ್ರೆ. ನಾನು ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ನಂದು ಶೂ ಎಲ್ಲ ಸ್ಲಿಪ್ಪರ್ ಎಲ್ಲ ತೊಳ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಗುಡಿಸಿ ಕ್ಲೀನ್ ಮಾಡಿದೆ. ಮತ್ತು ಹೊರಗಡೆ ಎಲ್ಲ ಮಳೆ ಬಂದೆಲ್ಲ ಫುಲ್ ಗಲೀಜಾಗಿತ್ತು, ಅದನ್ನು ಕ್ಲೀನ್ ಮಾಡಿ ಬಂದೆ. ಆಯ್ತು ಇವಾಗ ಟೈಮು. ಇಷ್ಟೇ ಕ್ಲೀನ್ ಮಾಡಿದೆ. ಎಲ್ಲೇ ಬಂದಿರುತ್ತೆ ಗಲೀಜೆಲ್ಲ. ಮತ್ತೆ ಒಣಗಾಗಿದೆ. ಫ್ರೆಶ್ ಆಗಿರೋ ನೀರು, ಇವತ್ತು ಮಳೆ ನೀರು ನಮ್ಮ ಗಿಡಗಳಿಗೆ.